ಈಗ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸಂಚಾರಕ್ಕೆ ಅವಕಾಶ. ಹೈಕೋರ್ಟ್ ಆದೇಶಕ್ಕೆ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಈಗ ಬೇಸರವನ್ನು ವ್ಯಕ್ತಪಡಿಸಿದೆ. ಆಟೋ ಚಾಲಕರಿಗೆ ಆಗುವ ಅನ್ಯಾಯ ತಪ್ಪಿಸಬೇಕು, ಬೈಕ್ ಟ್ಯಾಕ್ಸಿ ತರಲ್ಲ ಅಂತ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು. ಸರ್ಕಾರಕ್ಕೆ ಸುಪ್ರೀಂಗೆ ಮೇಲ್ಮನವಿ ಹೋಗುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿಗೆ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯಾಯಾಲಯ ಏನು ಅಗ್ರಿಗೇಟರ್ ಕಂಪನಿಗಳು ರಿಟ್ ಅಪೀಲನ್ನು ಹಾಕ್ಕೊಂಡಿದ್ರು, ಬೈಕ್ ಟ್ಯಾಕ್ಸಿ ಪರವಾನಗಿಯನ್ನು ಸರ್ಕಾರ ಕೊಡಬೇಕು, ಸಾರಿಗೆ ಇಲಾಖೆ ಕೊಡಬೇಕು ಅನ್ನೋಂತಕ್ಕ ಒಂದು ಉದ್ದೇಶಕ್ಕಾಗಿ ಇವತ್ತು ನಮ್ಮ ಒಂದು ಏನು ಸಿಂಗಲ್ ಬೆಂಚಲ್ಲಿ ನಮ್ಮ ಪರ ಬಂದಿತ್ತು ಅದನ್ನು ಸೆಟ್ ಅಸೈಡ್ ಮಾಡಿ ಇವತ್ತು ಡಬಲ್ ಬೆಂಚು ಸರ್ಕಾರಕ್ಕೆ ಮಾನ್ಯ ಮುಖ್ಯ ನ್ಯಾಯಾಧೀಶರ ಒಂದು ಪೀಠ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ. ಒಂದು ಬೈಕ್ ಟ್ಯಾಕ್ಸಿ ನೀತಿಯನ್ನು ರೂಪಿಸಿ ಅಂತೇಳಿ, ಅದೇ ರೀತಿಯಲ್ಲಿ 74 ಅಡಿಯಲ್ಲಿ ಮೋಟಾರ್ ವೆಹಿಕಲ್ ಆ್ಯಕ್ಟ್ 74 ಅಡಿಯಲ್ಲಿ ಕಾಂಟ್ರಾಕ್ಟ್ ಕ್ಯಾರೇಜ್ ಅಂತ ಬೈಕ್ ಟ್ಯಾಕ್ಸಿಗಳನ್ನು ಕನ್ಸಿಡರ್ ಮಾಡಿ ಅವರಿಗೆ ಪರ್ಮಿಟ್ಗಳನ್ನು ಕೂಡ ಕೊಡಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಇದರ ವಿರುದ್ಧವಾಗಿ ಇನ್ನೂ ಕಂಪ್ಲೀಟ್ ಜಡ್ಜ್ಮೆಂಟ್ ಕಾಪಿ ನಮಗೆ ದೊರೆತಿಲ್ಲ. ಆದರೂ ಇವಾಗ ಪ್ರಸಕ್ತವಾಗಿ ಅದನ್ನು ಇವಾಗ ಮೇಲ್ನೋಟಕ್ಕೆ ನಾವು ಹೇಳಬೇಕು ಅಂತಂತಂದರೆ, ಏನಿವತ್ತು ಆದೇಶವನ್ನು ಮಾಡಿದೆ ಗೌರವಪೂರ್ವಕವಾಗಿ ನಾವು ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಆದ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳು ತಿರಸ್ಕರಿಸ್ತಾ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಕಾನೂನು ರೂಪಿಸುವುದು, ಕಾನೂನನ್ನು ಮಾಡುವಂಥ ಒಂದು ಅಧಿಕಾರ ಲೆಜಿಸ್ಲೇಚರ್ಗಿದೆ, ಶಾಸಕಾಂಗಕ್ಕಿದೆ. ಆ ಕಾರಣದಿಂದ ರಾಜ್ಯದ ಜನರ ಹಿತರಕ್ಷೆ ಮತ್ತು ಏನು ಶ್ರಮಿಕ ವರ್ಗ ಏನಿದೆ, ಇವತ್ತು ಆಟೋದವರು ಸುಮಾರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಸುಮಾರು 4.5 ಲಕ್ಷ ಚಾಲಕರಿದ್ದಾರೆ. ಇವರ ಒಂದು ಮೂಲಭೂತವಾದಂಥ ಹಕ್ಕು ಏನು ಜೀವನೋಪಾಯ ಮಾಡಲಿಕ್ಕೆ ಏನು ತೊಂದರೆ ಆಗ್ತಾ ಇದೆ, ಕಾನೂನಿನ ಅಡಿಯಲ್ಲಿ ಇರ್ತಕ್ಕಂಥವ್ರು ಇವರು ಪರ್ಮಿಟ್ಗಳು ತೆಗೆದುಕೊಂಡು